ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಪ್ಪ, ಇವತ್ತಿನ ರೆಸಿಪಿ ಏನಂತಂದರೆ, ಇವತ್ತು ನಾನು ಮಾಡ್ತಿರೋದು ಹಸಿರು ಬಣ್ಣದ ಅವಲಕ್ಕಿ ಮಾಡ್ತಾಯಿದ್ದೀನಿ. ಪೇಪರ್ ಅವಲಕ್ಕಿದ್ದು, ಅದರೊಟ್ಟಿಗೆ ಬಾಂಬೆ ರವೆ ಉಪ್ಪಿಟ್ಟು ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಮಾಡಿ. ಹಸಿರು ಬಣ್ಣದ ಅವಲಕ್ಕಿ ಮಾಡಲಿಕ್ಕೆ ನಾನಿಲ್ಲಿ ಮೊದಲೇದಾಗಿ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೇನೆ ಫ್ರೆಂಡ್ಸ. ಕೊತ್ತಂಬರಿ ಬೇಕು ಮೇನಾಗಿ ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ 1 ಇಂಚಷ್ಟು ಶುಂಠಿ ಮತ್ತು 1 ಬೌಲ್ನಷ್ಟು ಕಾಯಿ ತುರಿ. ಈಗ ಇಷ್ಟನ್ನು ಹಾಕಿ ನೀರು ಹಾಕದೇನೆ ನಾನು ಇದನ್ನು ರುಬ್ತೀನಿ. ನೀರು ಹಾಕಿ ರುಬ್ಲಿಕ್ಕೆ ಹೋಗಬೇಡಿ, ಹಾಗೆ ನಾವಿಲ್ಲಿ ನೈಸಾಗಿ ರುಬ್ತೇನೆ. ನೋಡಿ, ನಾನು ಈ ಥರ ಈಗ ರುಬ್ಬಿದ್ದೇನೆ. ಇದನ್ನು ಎತ್ತಿಡ್ದೇನೆ ಫ್ರೆಂಡ್ಸ. ಎತ್ತಿಟ್ಟೀಗ ಒಗ್ಗರಣೆ ಕೊಡ್ತೇನೆ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೇನೆ. ಸ್ವಲ್ಪ ದೊಡ್ಡದಿಟ್ಟಿದ್ದೇನೆ ಕಡಾಯಿಗೆ. ನಾನು ಇಲ್ಲಿ ಅವಲಕ್ಕಿ ಹಾಕಿ ಇದನ್ನು ಮಾಡುವಾಗ ಬೇಕಾಗುತ್ತೆ. ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಇಲ್ಲಿ ನಿಮಗೆ ಬೇಕಾದರೆ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಅಡುಗೆ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈಗ ಸಾಸಿವೆ ಕೂಡ ಹಾಕಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿಟ್ಟಿರೋವಂಥದ್ದು. ಈರುಳ್ಳಿ ಬೇಡ ಅನ್ನೋರು ನೀವು ಇಲ್ಲಿ ಸ್ಕಿಪ್ ಮಾಡ್ಕೋಬೋದು. ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳಿದವರು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ. ಮತ್ತು ಇದಕ್ಕೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಂದರೆ ಹಾಕೋಬೋದು. ನಾನು ಹಸಿ ಶುಂಠಿ ಮಿಕ್ಸಿಗೆ ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಸ್ವಲ್ಪ ನಾನಿಲ್ಲಿ ನೆಲಗಡಲೆ ಕೂಡ ಹಾಕ್ತಾಯಿದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ, ಆಪ್ಷನಲ್ ಇದೆ. ನಿಮಗೆ ಹಾಕಿದರೆ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಕಿದ್ದೇನೆ. ನೋಡಿ, ಈ ಥರ ಇದನ್ನು ಕೂಡ ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ನೋಡಿ ಫ್ರೆಂಡ್ಸ, ಈಗ ಇಲ್ಲಿ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಶುಂಠಿ ಮತ್ತು ಕೊಬ್ಬರಿ ತುರಿ ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊತೀನಿ. ಇದು ಹಸಿ ವಾಸನೆ ಹೋಗಬೇಕು. ಇಲ್ಲಿ ನಾವು ಹಸಿ ಕೊತ್ತಂಬರಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ನಾವು ಕೈ ಆಡಿಸ್ಬೇಕು. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ನೋಡಿ, ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸರ್. ನೋಡಿ, ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇದನ್ನು ಎಷ್ಟು ಇದು ನೀರು ಹಾಕೋದಿಲ್ಲ, ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಮಿಕ್ಸ್ ಕೊಡಬೇಕು, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಲಿಂಬೆಹಣ್ಣು ಹಾಕಬೇಕು. ಹುಳಿ ಖಾರವಾಗಿ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಈಗ ಇದನ್ನು ಕೂಡ ಇಲ್ಲಿ ನಾನು ಮಿಕ್ಸ್ ಕೊಡ್ತೇನೆ. ಗ್ಯಾಸ್ ಮೀಡಿಯಮ್ ಫುಲ್ ಸ್ಲೋಲಿ ಇಟ್ಕೊಂಡು ನೀವು ಇದನ್ನು ಮಿಕ್ಸ್ ಕೊಡಬೇಕಾಗತ್ತೆ. ಇದಕ್ಕೆ ಈಗ ಲಾಸ್ಟಲ್ಲಿ ಏನು ಹಾಕ್ತೀನಪ್ಪ ಅಂತಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ನೋಡಿ, ಇದು ದೊಡ್ಡ ಸ್ಪೂನ್ ಇದೆ, ನಾನು ಇದರಿಂದ 1.5 ಸ್ಪೂನ್ ಅಷ್ಟು ಹಾಕ್ತೇನೆ ಸಕ್ಕರೆ. ನೋಡಿ, ಇಷ್ಟು ಸಾಕು. ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಈಗ ಫುಲ್ಲು ನಮಗೆ ತಣ್ಣಗಾಗಬೇಕು, ಅಂದರೆ ಕೈಯಲ್ಲಿ ಹಿಡಿಲಿಕ್ಕೆ ಬರುವಷ್ಟು ತಣ್ಣಗಾಗಬೇಕು ಫ್ರೆಂಡ್ಸ. ಆ ಥರ ಅಷ್ಟು ತಣ್ಣಗಾಗೋವರೆಗೆ ಇದನ್ನು ಬಿಟ್ಬಿಡ್ತೀನಿ. ಇದಕ್ಕೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡುವಾಗ ತೋರಿಸ್ತೇನೆ. ಈಗ ಇದಕ್ಕೆ ಉಪ್ಪಿಟ್ಟೊಂದು ಮಾಡಿ ನಿಮಗೆ ಸೈಡ್ ಡಿಶ್ ಆಗಿ ತೋರಿಸ್ತೇನೆ. ಅವಲಕ್ಕಿ ರೆಸಿಪಿ ಮಾತ್ರ ಬರುತ್ತೆ, ಉಪ್ಪಿಟ್ಟು ರೆಸಿಪಿ ಬರೋದಿಲ್ಲ. ಈಗ ಅವಲಕ್ಕಿ ಹಾಕೋ ಮುಂದೆ ನಿಮಗೆ ತೋರಿಸ್ತೇನೆ. ಇದು ತಣ್ಣಗಾಗಲಿ. ಇಲ್ಲಿ ಎಲ್ಲ ಮಿಶ್ರಣ ತಣ್ಣಗಾಗಿದೆ, ಈಗ ತಂಪಾಗಿದೆ. ನೋಡಿ, ಕೈಯಲ್ಲಿ ಹಿಡಿಲಿಕ್ಕೆ ಬರುವಷ್ಟಾದರೆ ಸಾಕು. ಇದಕ್ಕೆ ಈ ಥರ ಅವಲಕ್ಕಿ ಬರುತ್ತೆ ನೋಡಿ, ತುಂಬ ತೆಳುವಾದ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತಾರೆ.
ಅದನ್ನು ನಾನು ಒಂದು 1/4 kg ಅಷ್ಟು ಹಾಕೋತೀನಿ. ಇದಕ್ಕೆ 1/4 kg ಅಷ್ಟು ಅಂದರೆ ಈ ಬೌಲಿಂದ 1.5 ಬೌಲ್ ಹಾಕಿದ್ದೇನೆ ನೋಡಿ. ಈಗ ಫ್ರೆಂಡ್ಸ ಇದನ್ನು ನಾನು ಒಂದು ಸತಿ ಚೆನ್ನಾಗಿ ಈಗ ಕೈಯಿಂದನೇ ಮಿಕ್ಸ್ ಕೊಡಬೇಕು. ನಮ್ಮ ಬೆರಳುಗಳ ಸಹಾಯದಿಂದ ಇದೆಲ್ಲವನ್ನು ಹೊಂದ್ಕೋಬೇಕು. ತುಂಬ ಗಟ್ಟಿಯಾಗಿ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅವಲಕ್ಕಿ ತುಂಡಾಗುವಂಥ ಚಾನ್ಸ್ ತುಂಬ ಇದೆ ಫ್ರೆಂಡ್ಸ. ಯಾಕಂದ್ರೆ ತುಂಬ ತಿಳುವಿರೋದ್ರಿಂದ ಇದು ಆಗುತ್ತೆ ಇದು. ಮತ್ತು ಇನ್ನೊಂದೇನು ಗೊತ್ತಾ, ಸ್ಪೂನಿಂದ ಅದು ಆಗೋದಿಲ್ಲ. ಇದು ಕೈಯಿಂದನೇ ನಾವು ಇಲ್ಲಿ ಮಿಕ್ಸ್ ಕೊಡಬೇಕಾಗತ್ತೆ ನೋಡಿ. ಗ್ರೀನ್ ಕಲರ್ ಅವಲಕ್ಕಿ ರೆಡಿ ಆಗುತ್ತೆ. ಇದು ನಾನೀಗ ಕೈಯಿಂದ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ. ನೋಡಿ ಹಸಿರು ಬಣ್ಣದ ಅವಲಕ್ಕಿ ಎಷ್ಟು ಚೆನ್ನಾಗಿ ಆಯ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಾಂಬೆ ರವೆದ ಉಪ್ಪಿಟ್ಟದೊಂದಿಗೆ ಸೂಪರಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಈಗ ನಿಮಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎರಡನ್ನೂ ನಾನೀಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ, ಹಸಿರು ಬಣ್ಣದ ಅವಲಕ್ಕಿ ಮತ್ತು ಉಪ್ಪಿಟ್ಟು, ಬಾಂಬೆ ರವೆದ ಉಪ್ಪಿಟ್ಟು ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಹಾಗೆ ಬಿಡಬೇಡಿ. ಪ್ಲೀಸ್ ಲೈಕ್ ಒಂದು ಮಾಡಿ ಫ್ರೆಂಡ್ಸ. ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ಬೇರೆ ಬೇರೆ ರೆಸಿಪಿಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್.